ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಮೇಷರಾಶಿಯವರ ಜೂನ್ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಸುಖ ಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ಅದೂ ಕೇಂದ್ರದಲ್ಲಿ ತುಂಬಾ ಶುಭ ಅಂತ ಹೇಳ್ಬೋದು. ನಿಮ್ಮ ಕುಟುಂಬದ ಜೀವನದಲ್ಲಿ ತುಂಬಾ ಶಾಂತಿ ಇರುತ್ತೆ ಮತ್ತು ಸಾಮರಸ್ಯ ಸಂತೋಷವನ್ನು ನೀವು ನಿರೀಕ್ಷಿಸಬಹುದು. ಕುಟುಂಬದವರೆಲ್ಲ ಒಟ್ಟುಗೂಡೋದು ಅಂದರೆ ಒಟ್ಟಿಗೆ ಸೇರಿ ಫಂಕ್ಷನ್ ಮಾಡೋದು, ಇಲ್ಲ ಮದುವೆಯ ಸಂಭ್ರಮಗಳು, ಒಟ್ಟಿನಲ್ಲಿ ಫ್ಯಾಮಿಲಿ ಗ್ಯಾದ್ರಿಂಗು, ಖುಷಿಯ ಕ್ಷಣಗಳನ್ನು ನೀವು ನೋಡ್ತೀರಾ. ನಿಮ್ಮ ಫ್ಯಾಮಿಲಿಯ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀರಾ ನೀವು. ಮತ್ತು ಗುರು ಇಲ್ಲಿ ಏನು ಮಾಡ್ತಾನಂದರೆ ರಿಲೇಷನ್ಶಿಪ್ಪಲ್ಲಿ ಎಮೋಷ್ನಲ್ ಮೆಚ್ಯೂರಿಟಿ ಕೊಡ್ತಾನೆ. ಕಪಲ್ಸ್ನ ನಡುವೆ ಅವರ ಸಂಬಂಧವು ತುಂಬಾ ಡೀಪ್ ಆಗುತ್ತೆ, ಅಂದರೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಸಿಂಗಲ್ಸ್ ಯಾರ್ಯಾರಿದ್ದೀರೋ ಅವ್ರಿಗೆಲ್ಲ ಅರ್ಥಪೂರ್ಣವಾದ ಸಂಗಾತಿ ದೊರೆಯಲು ಇದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿರುತ್ತೆ. ಜೂನ್ 8ಕ್ಕೆ ಶುಕ್ರ ಬರೋದ್ರಿಂದಾಗಿ ನಿಮ್ಮ ಫೋಕಸ್ ಫುಲ್ಲು ಬಂದು ನಿಮ್ಮ ಫ್ಯಾಮಿಲಿ ಕಡೆನೇ ಇರುತ್ತೆ. ಪ್ರೀತಿ ಪಾತ್ರರ ಬಗ್ಗೆ ನಿಮಗೆ ತುಂಬಾ ಫುಲ್ ಪ್ರೊಟೆಕ್ಟಿವ್ ಆಗಿರ್ತೀರ, ರಕ್ಷಣೆ ಮಾಡ್ತೀರ ಅವ್ರನ್ನ ನೀವು, ಮತ್ತು ಆತ್ಮೀಯತೆಯೂ ಜಾಸ್ತಿ ಆಗುತ್ತೆ. ಈ ಸಮಯ ನಿಮಗೆ ತುಂಬಾ ಎಕ್ಸಲೆಂಟ್ ಆಗಿ ಇದೆ ಅಂತ ಹೇಳ್ಬೋದು. ಆಸ್ತಿ ಮೇಲೆ ಹೂಡಿಕೆ ಮಾಡೋದಿರಲಿ, ಇಲ್ಲ ಖರೀದಿ ಮಾಡೋದಿರಲಿ, ನಿಮ್ಮ ಮನೆಯನ್ನು ನವೀಕರಿಸಲು ರಿನೋವೇಟ್ ಮಾಡ್ಕೋಬಹುದು, ಅಥವಾ ಆಸ್ತಿ ಸಂಬಂಧಿತ ನಿರ್ಧಾರಗಳನ್ನು ಏನೇ ಇದ್ರೇನೋ ನೀವು ಈ ಸಮಯದಲ್ಲಿ ತೆಗೆದುಕೊಳ್ಳಲು ತುಂಬಾ ಅನುಕೂಲಕರವಾಗಿರುತ್ತೆ. ರಿಯಲ್ ಎಸ್ಟೇಟ್ ಮಾಡೋರ್ಗು ತುಂಬಾ ಲಾಭದಾಯಕವಾಗಿರುತ್ತೆ. ಹೊಸ ವಾಹನಗಳನ್ನು ಖರೀದಿಸಲು ಮತ್ತು ವಾಹನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ನೀವು ಆದಾಯನೂ ನೀವು ನಿರೀಕ್ಷಿಸಬಹುದು. ಗುರುವಿನ ಆಶೀರ್ವಾದ ನಿಮಗೆ ಎಷ್ಟು ಇರುತ್ತಂದರೆ ಚತುರ್ಥ ಭಾವದಲ್ಲಿ ಸುಖಭಾವದಲ್ಲಿರೋದ್ರಿಂದ ನೀವು ನಂಬಕ್ಕೆ ಆಗಲ್ಲ, ಅಷ್ಟು ನಿಮಗೆ ಇಲ್ಲಿ ಗುರು ನಿಮಗೆ ಸಪೋರ್ಟ್ ಮಾಡ್ತಾನೆ, ಅಂದರೆ ಬೆಂಬಲ ಕೊಡ್ತಾನೆ ಹಣಕಾಸಿನ ವಿಷಯದಲ್ಲೂ ಹಾಗೂ ವೃತ್ತಿಯ ವಿಚಾರದಲ್ಲೂ. ಗುರುವಿನ ದೃಷ್ಟಿ ನಿಮ್ಮ ಕರ್ಮಸ್ಥಾನದ ಮೇಲೆ ಬೀಳೋದ್ರಿಂದಾಗಿ ಪ್ರಗತಿ ಕಾಣ್ತೀರಾ ನೀವು. ಪ್ರೋಗ್ರೆಸ್ ಅಂದರೆ ಪ್ರೊಫೆಷ್ನಲ್ ಲೈಫಲ್ಲಿ ಒಳ್ಳೆ ಗ್ರೋತ್ ಸಿಗುತ್ತೆ ನಿಮಗೆ, ಮತ್ತು ಸಂಭಾವ್ಯ ಬಡ್ತಿ ಆಗುತ್ತೆ, ಅಂದರೆ ಪ್ರಮೋಷನ್ ಸಿಗುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಮತ್ತು ನಿಮ್ಮ ಟ್ಯಾಲೆಂಟು ಸ್ಕಿಲ್ಲು ಎಲ್ಲ ರೆಕಗ್ನಿಷನ್ ಆಗುತ್ತೆ, ಮನ್ನಣೆ ನಿರೀಕ್ಷಿಸಬಹುದು ನೀವು. ಮತ್ತು ನಿಮ್ಮ ಆಫೀಸಲ್ಲಿ ನಿಮ್ಮ ಸೀನಿಯರ್ಸ್ ಯಾರೆಲ್ಲ ಇರ್ತಾರಲ್ಲ ಅವ್ರ ಕಡೆಯಿಂದನೂ ಮತ್ತು ನಿಮ್ಮ ಕೊಲೀಗ್ಸ್ ಕಡೆಯಿಂದನೂ ನಿಮ್ಮ ಮೇಲೆ ಹೆಚ್ಚು ಹೆಚ್ಚು ಗೌರವ ಜಾಸ್ತಿ ಆಗುತ್ತೆ, ರೆಸ್ಪೆಕ್ಟ್ ಜಾಸ್ತಿ ಸಿಗುತ್ತೆ ನಿಮಗೆ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಇರುತ್ತೆ, ಆದಾಯದಲ್ಲೂ ಹೆಚ್ಚಳ ಆಗುತ್ತೆ, ಮತ್ತು ಆದಾಯದ ಬಹುಮೂಲಗಳು ಅಂದರೆ ತುಂಬ ಕಡೆಯಿಂದ ಆದಾಯ ಬರೋ ಸಾಧ್ಯತೆಯೂ ಇದೆ. ಜೂನ್ 15ಕ್ಕೆ ನಿಮ್ಮ ಪಂಚಮಾಧಿಪತಿಯಾದ ಸೂರ್ಯನು ಧನಸ್ಥಾನದಿಂದ ಧೈರ್ಯ ಸ್ಥಾನಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚರಿಸೋದ್ರಿಂದ ನಿಮ್ಮ ತೃತೀಯ ಭಾವವನ್ನು ಆ್ಯಕ್ಟಿವೇಟ್ ಮಾಡ್ತಾನೆ ಇಲ್ಲಿ ಸೂರ್ಯ. ಅದರಿಂದಾಗಿ ನಿಮಗೆ ಹೆಚ್ಚು ಧೈರ್ಯ ಮತ್ತು ಹೈ ಕಮ್ಯುನಿಕೇಷನ್ ಸ್ಕಿಲ್, ಅಂದರೆ ಮಾತಾಡೋ ಸ್ಕಿಲ್ ಜಾಸ್ತಿ ಮಾಡ್ತಾನೆ. ಮತ್ತು ಏನೇ ಪೆಂಡಿಂಗ್ ವರ್ಕು, ಹಳೆಯ ಪ್ರಾಜೆಕ್ಟ್ಗಳ ಪೆಂಡಿಂಗ್ಸ್ ಏನಾದರೂ ಇದ್ರೇನೋ ಅದನ್ನೆಲ್ಲ ನೀವು ಇವಾಗ ಫಿನಿಷ್ ಮಾಡ್ತೀರಾ, ಅಂದರೆ ಕಂಪ್ಲೀಟಾಗಿ ಮುಗಿಸ್ತೀರಾ ನೀವು. ಸೇಲ್ಸಲ್ಲಿರೋರಿಗೆ ಮತ್ತು ಮೀಡಿಯಾದಲ್ಲಿರೋರಿಗೆ, ಕನ್ಸಲ್ಟಿಂಗ್ ಮಾಡೋರಿಗೆ ಎಲ್ರಿಗೂ ತುಂಬಾ ಎಕ್ಸಲೆಂಟ್ ಆಗಿದೆ, ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸಣ್ಣ ಪ್ರಯಾಣವು ಇಲ್ಲಿ ಸಾಧ್ಯತೆ ಇದೆ, ಅದರಿಂದನೂ ನಿಮಗೆ ಪ್ರಯೋಜನಕಾರಿಯಾಗುತ್ತೆ. ಜೂನ್ 20ನೇ ತಾರೀಕಿಗೆ ನಿಮ್ಮ ರಾಶಿಯಾಧಿಪತಿಯಾದ ಕುಜ ನಿಮ್ಮ ರಾಶಿಯಿಂದ ಧನಸ್ಥಾನವಾದ ವೃಷಭ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದಾಗಿ ಇಲ್ಲಿ ಕುಜ ಏನು ಮಾಡ್ತಾನೆ, ನಿಮ್ಮ ಹಣಕಾಸಿನ ವಿಚಾರ ಮತ್ತು ಉಳಿತಾಯದ ವಿಚಾರದಲ್ಲಿ ತುಂಬಾ ಶುಭ ಮಾಡ್ತಾನೆ. ನೀವು ಭವಿಷ್ಯಕ್ಕೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ, ಫ್ಯೂಚರ್ಗೋಸ್ಕರ ದುಡ್ಡನ್ನು ಭದ್ರತೆಗೊಳಿಸ್ತೀರಾ ಮತ್ತು ಹಳೆಯ ಎಲ್ಲ ಸಾಲಗಳನ್ನು ಕ್ಲಿಯರ್ ಮಾಡ್ತೀರಾ. ದುಡ್ಡಿನ ಹರಿವು ತುಂಬಾ ಚೆನ್ನಾಗೂ ಇರುತ್ತೆ.
ದೈಹಿಕವಾಗಿ ಬಲಶಾಲಿ ಫೀಲ್ ಮಾಡ್ತೀರಾ, ಫಿಸಿಕಲಿ ಸ್ಟ್ರಾಂಗ್. ಆದರೆ ಹೆಚ್ಚಿನ ಶಕ್ತಿಯನ್ನು ನಿಯಂತ್ರಿಸದಿದ್ದರೆ ಸಣ್ಣ ಒತ್ತಡಕ್ಕೆ ಅಂದರೆ ಸ್ಟ್ರೆಸ್ಗೆ ಕಾರಣವಾಗಬಹುದು. ಜಾಸ್ತಿ ಸ್ಟ್ರೆಂತ್ ಇದೆ ಅಂತ ಏನೋ ಒಂದು ಅವಸರ ಮಾಡೋಕ್ಕೆ ಹೋಗ್ಬಿಟ್ಟು ಅತಿಯಾದ ದೈಹಿಕ ಶ್ರಮವನ್ನು ನೀವು ತಪ್ಪಿಸಬೇಕು ಇಲ್ಲಿ. ಮತ್ತು ನಿಮ್ಮ ಆಹಾರದ ಬಗ್ಗೆ ನೀವು ಗಮನ ಹರಿಸಲೇಬೇಕು. ಜೂನ್ 22ಕ್ಕೆ ಬುಧನು ಧೈರ್ಯ ಸ್ಥಾನದಿಂದ ತೃತೀಯ ಭಾವದಿಂದ ಸುಖ ಸ್ಥಾನಕ್ಕೆ ಚತುರ್ಥ ಭಾವಕ್ಕೆ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದಾಗಿ ನಿಮಗೆ ಕುಟುಂಬದಲ್ಲಿ ಹೆಚ್ಚು ಕನೆಕ್ಟ್ ಆಗಬೇಕು ಅಂತ ಬಯಕೆ ಆಸೆ ಆಗುತ್ತೆ. ಮತ್ತು ಅವರ ಜೊತೆ ಸಮಯ ಕಳಿಬೇಕು ಅಂತ ತುಂಬಾ ಇಚ್ಛೆ ಪಡ್ತೀರಾ. ಆರಾಮಾಗಿ ಅವರ ಜೊತೆ ಕಂಫರ್ಟಲ್ಲಿ ಇರಬೇಕು, ಖುಷಿಯ ವಾತಾವರಣದಲ್ಲಿ ಇರಬೇಕಂತ ಇಚ್ಛಿಸ್ತೀರ. ಕರ್ಕಾಟಕ ರಾಶಿಯಲ್ಲಿ ಬುಧ ಇದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಮಾತುಗಳು ತುಂಬಾ ಭಾವನಾತ್ಮಕವಾಗಿರುತ್ತೆ. ಎಮೋಷ್ನಲ್ ಆಗಿಬಿಡ್ತೀರ ನೀವು. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀರ. ನಿಮ್ಮ ಜೀವನಕ್ಕೋಸ್ಕರ ನಿರ್ಧಾರಗಳನ್ನು ಮಾಡ್ತೀರ. ಮತ್ತು ಎಮೋಷ್ನಲ್ ಕಮ್ಯುನಿಕೇಷನ್ನು ತುಂಬಾ ಎಮೋಷ್ನಲ್ ಆಗಿ ಮಾತಾಡೋದು. ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕಾಗುತ್ತೆ ಕುಟುಂಬದ ಸದಸ್ಯರೊಂದಿಗೆ. ಯಾಕಂದರೆ ಅನಗತ್ಯ ವಾದಗಳು ಬೇಡ, ಆರ್ಗ್ಯುಮೆಂಟ್ ಆಗೋ ಸಾಧ್ಯತೆ ಇದೆ. ಅದರಿಂದಾಗಿ ಯಾಕಂದರೆ ಬುಧ ಇಲ್ಲಿ ಕರ್ಕಾಟಕ ರಾಶಿಗೆ ಬಂದಾಗ ಲಾಜಿಕ್ಕಾಗಿ ಯೋಚನೆ ಮಾಡಲ್ಲ, ಮೈಂಡಿಂದ ಯೋಚನೆ ಮಾಡಲ್ಲ, ಮನಸ್ಸಿಂದ ಯೋಚನೆ ಮಾಡ್ತಾನೆ. ಅದರಿಂದಾಗಿ ಮಾತಾಡೋವಾಗ ಹೆಚ್ಚು ಕಮ್ಮಿ ಆಗ್ಬೋದು, ವಾದಕ್ಕೆ ಕಾರಣ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಸ್ವಲ್ಪ ವಾದ ಮಾಡೋದು ಬೇಡ, ತಾಳ್ಮೆಯಿಂದ ಮಾತಾಡಿ. ತಾಯಿ ಕಡೆಯಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ, ಸಂತೋಷ ಸಿಗುತ್ತೆ. ಮತ್ತು ಅವರಿಂದ ನಿಮಗೆ ಬೆಂಬಲ ಅಂದರೆ ಸಪೋರ್ಟ್ ಸಿಗುತ್ತೆ ನಿಮಗೆ. ಹಣಕಾಸಿನ ವಿಚಾರ ತುಂಬಾ ಚೆನ್ನಾಗಿದೆ. ಆದರೆ ಅನಗತ್ಯ ಖರ್ಚು ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ಬಜೆಟಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಆ ಬಜೆಟಲ್ಲೇ ನೀವು ನಡೀರಿ. ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬೇಡಿ, ವೇಸ್ಟ್ ಖರ್ಚು ಮಾಡಬೇಡಿ. ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಖರ್ಚು ಮಾಡ್ಕೊಳ್ಳಿ. ಮತ್ತು 12ನೇ ಮನೆಯಲ್ಲಿ ಶನಿ ಇರೋದ್ರಿಂದಾಗಿ ಇಲ್ಲಿ ಶನಿ ಏನು ಹೇಳ್ತಾನಂದರೆ ನೀವು ಶಿಸ್ತುಬದ್ಧ ಅಂದರೆ ಡಿಸಿಪ್ಲಿನ್ ಆಗಿ ಇರಬೇಕು. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ನೀವು ವರ್ಕ್ ಲೈಫು ಮತ್ತು ಪರ್ಸ್ನಲ್ ಲೈಫು ಬ್ಯಾಲೆನ್ಸ್ ಮಾಡಿ ಸ್ಟ್ರೆಸ್ನ ಕಮ್ಮಿ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೋಬೇಕಾಗುತ್ತೆ. ಮತ್ತು ನೀವು ರೆಸ್ಟ್ ತೊಗೊಬೇಕು ಅಂತ ತೀರಾ ಆಲಸ್ಯನೂ ಮಾಡ್ಕೋಬಾರ್ದು. ಎಷ್ಟು ಬೇಕೋ ಅಷ್ಟು ರೆಸ್ಟ್ ತೊಗೊಂಡು ನಿಮ್ಮ ಕೆಲಸದಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿ ಮಾಡ್ಕೋಬೋದು. ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳನ್ನು ಪ್ರತಿದಿನ ಬೆಳಗ್ಗೆ ಬೇಗನೆ ಮುಗಿಸೋ ಪ್ರಯತ್ನ ಮಾಡಿ. ಮತ್ತು ನೆಗೆಟಿವ್ ಆಗಿ ಏನೂ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ನಿಮ್ಮ ಕೆಲಸವನ್ನು ಮುಂದುವರಿಸಿ. ತಾಳ್ಮೆಯಿಂದ ಇರಿ, ಖುಷಿಯಾಗಿರಿ. ಮತ್ತು ಪರಿಹಾರ ಬಂದು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಮತ್ತು ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ಧನ್ಯವಾದಗಳು.